ಇದನ್ನು ನಾವು ಮಾಡ್ತೀವೋ ನೀವು ಮಾಡ್ತೀವೋ ಇದ್ರೊಳಗೆ ಭೇದ ಭಾವನೆ ಇರಲಿಲ್ಲ ಅಂತ ಅನಿಸ್ತದೆ ನನಗೆ ಆ್ಯಕ್ಚುಲಿ. ಒಟ್ಟು ಮೂರ್ತಿ ಕುಂದಿರ್ಬೇಕು, ಶಿವಾಜಿ ಮೂರ್ತಿ ಕುಂದಿರ್ಬೇಕು ಅಂತ ಹಿಂದೂಗಳದಿತ್ತು, ಬಸವಣ್ಣನ ಮೂರ್ತಿ ಕುಂದಿರಲಿ ಅಂತ ಲಿಂಗಾಯತರದಿತ್ತು. ಮತ್ತು ಲಿಂಗಾಯತರ ಬೇರೆ ಅಲ್ಲ, ಹಿಂದೂ ಬೇರೆ ಅಲ್ಲ. ಈಗ ಎಲ್ಲರೂ ನಮಗೊಂದು ಮಾರ್ಗದರ್ಶನ ಮಾಡಿದಂಥ ಮಹಾಪುರುಷರು ಅವರು. ಈ ಮಹಾಪುರುಷರ ಮೂರ್ತಿ ಕುಂದ್ರಸಕ್ಕೆ ಯಾರು ಬೇಡ ಅನ್ನುವಂಥ ಪ್ರಶ್ನೆನ ಬರೋಂಗಿಲ್ಲ. ಆದರೆ ಇದ್ರೊಳಗೆ ರಾಜಕೀಯ ಮಾಡೋದು ಸರಿಯಲ್ಲ. ಆದರೂ ರಾಜಕೀಯ ಮಾಡ್ತಾರೆ ಅಂದ್ರೆ ಮಾಡಲಿ, ರಾಜಕೀಯರ ಮಾಡಿರಿ ಏನಾರ ಮಾಡಿರಿ. ನಾವು ಸಾಮಾನ್ಯ ಜನರು ಏನು ನೋಡೋದು, ನಮಗೆ 2 ಮಹಾಪುರುಷರ ಮೂರ್ತಿ ಕುಂದ್ರಾಕತ್ತವಪ್ಪ ಸಾಕು ಹೋಗಂತೀವಿ ನಾವು. ಬಾಗಲಕೋಟೆಯಲ್ಲಿ ಕಳೆದ 3-4 ವರ್ಷಗಳಿಂದ ಶಿವಾಜಿ ಮತ್ತು ಬಸವೇಶ್ವರ ಮೂರ್ತಿಯ ಒಂದು ಸ್ಥಾಪನೆ ಏನಿತ್ತು ಆ ಬಗ್ಗೆ ಒಂದು ವಿವಾದವೇ ಏರ್ಪಟ್ಟಿತ್ತು. 3 ವರ್ಷದಿಂದ ಬಾಗಲಕೋಟೆಯಲ್ಲಿ ಜನತೆ ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಗೆ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ತಡೀತಿದೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಅಥವಾ ಆರೋಪಗಳು ಕೇಳಿ ಬಂದಿದ್ವು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಸಹ ಟಾರ್ಗೆಟ್ ಮಾಡಿ ಮಾತನಾಡಲಾಗ್ತಾ ಇತ್ತು. ಇದೋ ಒಂದು ವಿಷಯ ಇಟ್ಕೊಂಡು ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬಂದಿದ್ವು. ಸೊ ಈ ತನ್ಮಧ್ಯೆ ಈಗ ಸಿದ್ದರಾಮಯ್ಯನವರು ಒಂದು ಸುಮಾರು 80 ಲಕ್ಷ ರೂಪಾಯಿ ಹಣವನ್ನು ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಶಿವಾಜಿ ಮತ್ತು ಬಸವೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದಿಷ್ಟು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಈಗ ಸದ್ಯಕ್ಕೆ ನಮ್ಮ ಜೊತೆ ರವಿ ಕುಮಟಗಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಸವೇಶ್ವರ ಮತ್ತು ಶಿವಾಜಿ ಮೂರ್ತಿ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ಬಿದ್ದಾಯಿತು ಸರ್, ಹಾಗೆ ಅನುದಾನವೂ ಸಹ ಘೋಷಣೆ ಆಗಿರುವಂಥದ್ದು. ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ ಅನ್ನುವಂಥದ್ದು? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇದನ್ನು ಸ್ವಾಗತ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮೂರು ಬಾಗಲಕೋಟೆ ಮುಳುಗಡೆ ಸಂಬಂಧ ನಾವು ಹಳೆ ಊರು ನಾವು ಕಳ್ಕೊಂಡಿದ್ದೀವಿ. ಈಗ ನವನಗರದಲ್ಲಿ ಮತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮೂರ್ತಿ ಏನು ಒಂದು ಪ್ರತಿಷ್ಠಾನ ಮಾಡಲಿಕ್ಕೆ ಅನುದಾನ ಸರ್ಕಾರ ಬಿಡುಗಡೆ ಮಾಡೈತಿ. ಅದನ್ನು ನಾವು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ, ಇದನ್ನು ಮತ್ತು ಸ್ವಾಗತ ಮಾಡ್ತೀವಿ. ಇದು ಈ ಶಿವಾಜಿ ಮೂರ್ತಿ ಮತ್ತು ಬಸವೇಶ್ವರ ಮೂರ್ತಿ ಹಳೆ ಬಾಗಲಕೋಟೆಯಾಗ ಬಸವೇಶ್ವರ ಸರ್ಕಲ್ ಅಂತಿತ್ತು. ಶಿವಾಜಿ ಮೂರ್ತಿ ನಮ್ಮ ಊರಲ್ಲಿ ಇರಲಿಲ್ಲ. ಮತ್ತು ಇಲ್ಲಿ ಸಾಕಷ್ಟು ಹಿಂದೂ ಜನಾಂಗ ಐತಿ, ಹಿಂದೂ ಫಾಲೋವರ್ಸ್ ಅದಾರ. ಆಮೇಲೆ ನಮ್ಮ ಊರಾಗ ನೋಡಿದ್ರೆ ಹಿಂದೂಗಳದ ಒಕ್ಕಟ್ಟತನೂ ಭಾಳ ಒಳ್ಳೆಯ ರೀತಿಯೊಳಗೆ ಬಾಂಧವ್ಯ ಐತಿ. ಅದನ್ನು ನೋಡಿದರೆ ಇದು 2 ಶಿವಾಜಿ ಮತ್ತು ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು ನಾವು ಇದನ್ನು ಸ್ವಾಗತ ಮಾಡಬೇಕಾಗ್ತದೆ. ಸರ್, ಇನ್ನು ಕಳೆದ 3 ವರ್ಷಗಳಿಂದ ಒಂದು ತಿಕ್ಕಾಟ ಇರುವಂಥದ್ದು ಇದು. ಒಂದಷ್ಟು ಜನ ಈ ಮೂರ್ತಿ ಸ್ಥಾಪನೆಗೆ ಅಡ್ಡಗಾಲು ಹಾಕ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದವು ಸರ್. ಈಗ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು ಸರ್. ಇನ್ನು BJP ಅವರು ಹೇಳ್ತಿರುವಂಥದ್ದು ಏನಂತಂದರೆ, ಈ 80 ಲಕ್ಷ ರೂಪಾಯಿ ನಮ್ಗೆ ಯಾಕೆ ಬೇಕು, ನೀವು ಕೇವಲ ಒಂದು ಪರ್ಮಿಷನ್ ಕೊಟ್ಟರೆ ಸಾಕಾಯಿತು, ಈಗ ಆಲ್ರೆಡಿ ಜಾಗ ಇದೆ, ನಂತರ ಕಟ್ಟಡವೂ ಸಹ ನಿರ್ಮಾಣ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೇನು ಹೇಳ್ತಿದ್ದ? ಅಲ್ಲ, ತಾವು ಪಕ್ಷ ಹೆಸರು ತೊಗೊಂಡ್ರಿ. ಪಕ್ಷದ ಹೆಸರು ಅಂದರೆ ಇದು ಪಕ್ಷದ್ದಲ್ಲ. ಶಿವಾಜಿ ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರಲ್ಲ, ಬಸವಣ್ಣ ಒಂದು ಯಾವುದಾದ್ರು ಪಕ್ಷಕ್ಕೆ ಸೇರಿದವರಲ್ಲ. ಇದು ಊರಿನ ಜನತೆ, ಊರಿನ ಒಂದು ಬಾಂಧವ್ಯ ಅಥವಾ ಊರಿನ ಒಂದು ನಮ್ಮ ಊರೊಳಗಿಂತ ಅದಾವು ಅಂತ ತೋರಿಸೋ ಸಲುವಾಗಿ ಮಾಡುವಂಥದ್ದು ಇದು ಒಂದು ಕೆಲಸ. ಇದನ್ನು ನಾವು ಮಾಡ್ತೀವೋ ನೀವು ಮಾಡ್ತೀವೋ ಇದ್ರೊಳಗೆ ಭೇದ ಭಾವನೆ ಇರಲಿಲ್ಲ ಅಂತ ಅನಿಸ್ತದೆ ನನಗೆ ಆ್ಯಕ್ಚುಲಿ. ಒಟ್ಟು ಮೂರ್ತಿ ಕುಂದಿರ್ಬೇಕು, ಶಿವಾಜಿ ಮೂರ್ತಿ ಕುಂದಿರ್ಬೇಕು ಅಂತ ಹಿಂದೂಗಳದಿತ್ತು, ಬಸವಣ್ಣನ ಮೂರ್ತಿ ಕುಂದಿರಲಿ ಅಂತ ಲಿಂಗಾಯತರದಿತ್ತು. ಮತ್ತು ಲಿಂಗಾಯತರ ಬೇರೆ ಅಲ್ಲ, ಹಿಂದೂ ಬೇರೆ ಅಲ್ಲ. ಈಗ ಎಲ್ಲರೂ ನಮಗೊಂದು ಮಾರ್ಗದರ್ಶನ ಮಾಡಿದಂಥ ಮಹಾಪುರುಷರು ಅವರು. ಈ ಮಹಾಪುರುಷರ ಮೂರ್ತಿ ಕುಂದ್ರಸಕ್ಕೆ ಯಾರು ಬೇಡ ಅನ್ನುವಂಥ ಪ್ರಶ್ನೆನ ಬರೋಂಗಿಲ್ಲ. ಆದರೆ ಇದ್ರೊಳಗೆ ರಾಜಕೀಯ ಮಾಡೋದು ಸರಿಯಲ್ಲ. ಆದರೂ ರಾಜಕೀಯ ಮಾಡ್ತಾರೆ ಅಂದ್ರೆ ಮಾಡಲಿ, ರಾಜಕೀಯರ ಮಾಡಿರಿ ಏನಾರ ಮಾಡಿರಿ. ನಾವು ಸಾಮಾನ್ಯ ಜನರು ಏನು ನೋಡೋದು, ನಮಗೆ 2 ಮಹಾಪುರುಷರ ಮೂರ್ತಿ ಕುಂದ್ರಾಕತ್ತವಪ್ಪ ಸಾಕು ಹೋಗಂತೀವಿ ನಾವು. ರಾಜಕೀಯ ಅವ್ರು ಮಾಡ್ಬೋದು, ಬಟ್ ಇದು ಜನಸಾಮಾನ್ಯರದ್ದು ವಿಚಾರ ಅಲ್ಲ. ಇದು ರಾಜಕೀಯ ಮಾಡಬೇಕು, ಇದರಿಂದ ಉಪಯೋಗ ನಾ ತೊಗೋಬೇಕು, ಅವ್ರು ತೊಗೋಬೇಕು ಅನ್ನುವಂಥದ್ದು ಇದು ಎಲ್ಲದ್ರೊಳಗೂ ಇರೋದು. ಆದರೆ ಇದರ ಜೊತೆಗೆ ನಾವೊಂದು ಬೇಡ್ಕೊತೀನಿ. ನಾನು ಒಂದು ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿ ಯಾವ ರೀತಿ ಇದಕ್ಕೆ ಅನುದಾನ ಬಿಟ್ಟು ನಮಗೆ ಬಾಗಲಕೋಟೆಗೆ ಒಂದು ಮೆರಗನ್ನು ಕೊಡ್ತಾ ಇದ್ದೀರಿ, ಅದೇ ರೀತಿ ಒಂದು 200 ಎಕರೆ ಮಾರ್ಕೆಟನ್ನು ನಾವೇನು ಒಂದು ಪ್ರಸ್ತಾವನೆ ತಮಗೆ ಕೊಟ್ಟಿದ್ದೀವಿ ಅದನ್ನು ಆದಷ್ಟು ಬೇಗ ನೀವು ಪೂರೈಸಬೇಕು ಅನ್ನುವಂಥದ್ದು ಒಂದು ಮನವಿ ಕೇಳ್ಕೊತೀವಿ. ಮತ್ತು ಸರ್ಕಾರ ಒಂದು ಅಭಿವೃದ್ಧಿ ಪರ ಕೆಲಸ ಮಾಡಕತ್ತೈತೆ ಅಂದಾಗ ಅದನ್ನು ಪರಿಗಣಿಸಿ ನಮಗೂ ಅದನ್ನು ಅನುಕೂಲ ಮಾಡಿಕೊಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡು ನಾವು ಸರ್ಕಾರಕ್ಕೂ ಇನ್ನೊಮ್ಮೆ ಬರುವಂಥ 14ನೇ ತಾರೀಕಿಗೆ ವೈದ್ಯಕೀಯ ಮಹಾವಿದ್ಯಾಲಯ ಇದು ಘೋಷಣೆಯಾಗಿ 10 ವರ್ಷ ಆಗಿತ್ತು. ಆದರೂ ಈಗ ಅದು ಒಂದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಆಗಲಿ ಸ್ವಲ್ಪ ಲೇಟ್ ಆದರೂ ಸಹಿತ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತಂದ್ರೆ
ನೋಡ್ರಿ, ಅಭಿವೃದ್ಧಿ ಯಾವುದೇ ಪಕ್ಷದವರು ಅಂದರೂ ಮಾಡೇ ಮಾಡ್ತಾರೆ. ಇಚ್ಛಾಶಕ್ತಿ ಒಂದಕ್ಕೆ ಹೆಚ್ಚಿರ್ತೈತಿ, ಒಂದಕ್ಕೆ ಕಡಿಮೆ ಇರ್ತೈತಿ. ನೀವು ಇದನ್ನೆಲ್ಲ ವಿಚಾರ ಮಾಡಿದ್ರೆ ಲಾಸ್ಟ್ 20 ವರ್ಷದಾಗ ನಾನು ನೋಡಿದ್ದರ ಪ್ರಕಾರ ಬಾಗಲಕೋಟೆಗೆ 15,000 ಕೋಟಿಗಿಂತ ಹೆಚ್ಚು ಅನುದಾನ ಬಾಗಲಕೋಟೆಗೆ ಬಂದೈತಿ. ಆದ್ರೆ ಅದು ಯಾವ್ಯಾವ ಏರಿಯಾಕ್ಕೆ ನಿಮಗೆ ಹೋಗ್ಬೇಕು ಅದು ಹೋಗೈತಿ. ಇದು ಎಲ್ಲ ನೋಡಿದ್ರು 15,000 ಕೋಟಿ ಅಂದ್ರೆ ಸಣ್ಣದಲ್ಲ. ಎಷ್ಟೋ ದೊಡ್ಡ ಪ್ರಮಾಣದಾಗ ಅಭಿವೃದ್ಧಿ ಆಗಬೇಕಾಗಿತ್ತು. ಆದ್ರೆ ಅದು ಹಿಂದೆ ಬಿದ್ದೈತಂದ್ರೆ ವಿಚಾರ ಶಕ್ತಿ ಸರಿ ಇರಲಿಲ್ಲ ಅಂತ ಹೇಳ್ಬೋದು. ಇದ್ರೊಳಗೆ 2 ಸಲ ಕಾಂಗ್ರೆಸ್ದವ್ರು ಬಂದಾರೆ, 2 ಸಲ BJP ಅವ್ರು ಬಂದಾರೆ, ಎಲ್ಲ ರೀತಿಯಿಂದ ಇರ್ತಾರೆ. ಬಟ್ ನಾನು ಅಷ್ಟೇ ಕಾಮನ್ ಮ್ಯಾನ್ ವಿಚಾರ ಮಾಡಿದೆ ಅಂತಂದ್ರೆ ರೊಕ್ಕ ಬಂದಿದ್ದು ಸದುಪಯೋಗ ಆಗ್ಬೇಕು. ಎಲ್ಲೆಲ್ಲಿ ಪ್ರಾಪರಾಗಿ ನಾವು ಅದನ್ನು ಹಾಕಕ್ಕೆ ಸಾಧ್ಯ ಐತಿ ಅಲ್ಲಿ ಹಾಕಬೇಕು. ನಾವು ಹಳ್ಳಿ ರೋಡ್ ತೆಗೆದು ರೋಡ್ ಮಾಡೋದಲ್ಲ. ರೋಡ್ ಸರಿ ಇದ್ದಾಗ ಅದ್ರ ಮಗ್ಳು ಬ್ಯಾರಿಕೇಡ್ ಮಾಡಿರಿ, ಊರು ಚಂದ ಕಾಣುವಂಗೆ ಗಾರ್ಡನಿಂಗ್ ಟೈಪ್ ಮಾಡಿರಿ. ಇಂಥವನು ವಿಚಾರ ಬರೋಕ್ಕೆ ಸಾಧ್ಯ ಐತೆ. ಅವಾಗ ನಮ್ಮ ಊರು ಒಂದು ಒಳ್ಳೆ ಅಭಿವೃದ್ಧಿ ಆಗೈತಿ ಅನ್ನುವಂಥದ್ದು ಅನ್ನಿಸ್ತೈತಿ. ಮತ್ತು ಬರುವಂಥ ದಿವಸದೊಳಗೆ ಆ ನಿಟ್ಟಿನಾಗ ಇನ್ನು ಮುಂದೆ ಯಾರೋ ಬರಲಿ, ಉಪಚುನಾವಣೆ ಬರಕತ್ತವು, ಹೊಸ MLA ಅವ್ರು ಬರ್ತಾರೆ, ಯಾರ ಆಯ್ಕೆ ಆದರೂ ಸಹಿತ ಸಮಗ್ರ ಬಾಗಲಕೋಟೆ ಅಭಿವೃದ್ಧಿ ಎಕನಾಮಿಕಲಿನೂ ಆಗಬೇಕು. ಆಮೇಲೆ ನಮ್ಮ ಊರಿಗೆ ಬೇಕಾದಂಥವು ಕೆಲವೊಂದು ಬೇಡಿಕೆಗಳದಾವೆ. ಮೇನ್ಲಿ ಇಂಡಸ್ಟ್ರಿ ಕೇಳ್ತಾ ಇದ್ದೀವಿ ನಾವು. ಯಾಕಂದ್ರೆ ನಿರುದ್ಯೋಗ ಭಾಳ ಆಗಕತ್ತೈತಿ. ಇಂಡಸ್ಟ್ರಿ ಮಾಡುವಂಥದ್ದು ಬೇಡ ಸವಲತ್ತುಗಳದಾವೆ, ನ್ಯಾಚುರಲ್ ರಿಸೋರ್ಸಸ್ ಅದಾವೆ. ಅಂಥ ನಿಟ್ಟಿನಾಗ ವಿಚಾರ ಮಾಡಿ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂಥದ್ದು ಒಂದು ನಮ್ಮ ಆಸೆ ಅಷ್ಟೆ. ಸರಿ, ನೀವು ಬಾಗಲಕೋಟೆಯಲ್ಲಿ ಬಹಳ ವರ್ಷಗಳಿಂದ ಬಂತಿರೋದು ಏನಂತಂದರೆ ಒಂದು ಮೊಸಳೆ ಪಾರ್ಕ್ ಮಾಡಬೇಕು ಬಾಗಲಕೋಟೆಯಲ್ಲಿ ಅನ್ನುವಂಥದ್ದು, ನಂತರ ಒಂದು ತಾರಾಲಯ ಆಗಬೇಕು, ನಂತರ ನಡಗಡ್ಡೆ ಸಮಸ್ಯೆ, ಇಂಥ ಹಲವಾರು ಸಮಸ್ಯೆಗಳು ಈ ಹಿಂದೆನೂ ಕೇಳಿ ಬಂದಿದ್ವು ಸರ್. ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿರುವಂಥ ಅಂಶಗಳು ಏನಾದರೂ? ಈಗ ಮೊಸಳೆ ಪಾರ್ಕು ಅವೆಲ್ಲ ಮಾಡಬೇಕು ಅಂತಂದ್ರೆ ಇದಕ್ಕೆ ಸಾಕಷ್ಟು ಅವಕಾಶಗಳು ಅದಾವೆ ರೀ. ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ನೀವು ಮೊಸಳೆ ಪಾರ್ಕ್ ಅಂತೀರಿ, ಬೋಟಿಂಗ್ ಅಂತೀರಿ, ರಿಸಾರ್ಟ್ ಅಂತೀರಿ, ರಿವರ್ ಸೈಡ್ ಹೋಟೆಲ್ಸ್ ಅಂತೀರಿ. ಏನ ಮಾಡ್ಬೇಕಂದ್ರು ಫಸ್ಟ್ ನಮಗೆ 525 ಮಾಡ್ತಿರೋ ಇಲ್ಲೋ. 519ಕ್ಕೆ ನಿಂದರ್ಸಿದ್ರೆ ಇವತ್ತು 519 525 ಒಳಗೆ ನಾವು ಏನಾರು ಡೆವಲಪ್ ಮಾಡಿದ್ರೆ ಮತ್ತೆ ಮುಂದೆ ನೀರು ಬರ್ತೈತಿ. ಅಥವಾ 525 ಮ್ಯಾಗ ನಾವು ಇವತ್ತು ಡೆವಲಪ್ ಮಾಡೋಕ್ಕೆ ಹೋದ್ರೆ ಅಲ್ಲಿ ತನಕ ಅದು ಆಗಲೇ ಇಲ್ಲ ಅಂದ್ರೆ ನೀರು ಅಲ್ಲಿ ಉಳಿತೈತಿ. ಮಾಡಿದ್ದು ನಾವು ಏನು ಮಾಡೋಕ್ಕೆ ಹೋಗ್ತೀವೋ ಅದು ಸದುಪಯೋಗ ಆಗಂಗಿಲ್ಲ. ಸೊ ಫಸ್ಟ್ ಈಸಿ ಅಷ್ಟೈತಿ, ಏನು ಒಂದು ಸ್ವಲ್ಪ ರೊಕ್ಕ ಕೊಡ್ಬೇಕಷ್ಟೆ. ಡ್ಯಾಮ್ ಹೈಟ್ ಮಾಡೋಕ್ಕೆ, ಅಕ್ವಿಸಿಷನ್ ಮಾಡೋಕ್ಕೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ತನಕ ಬೇಕಾಗ್ತೈತಿ. ಮುಂದೆ ಡೆವಲಪ್ ಮಾಡೋದು ಆವಾಗ ನೆಕ್ಸ್ಟ್ 2 ವರ್ಷ. ಬಟ್ ಈ 1 ಲಕ್ಷ ಕೋಟಿ ರೂಪಾಯಿ ಅಟ್ಲೀಸ್ಟ್ 3 ವರ್ಷದಾಗ ನಾವು ವರ್ಷ 35,000 ಕೋಟಿ ರೂಪಾಯಿ ಕೊಟ್ಟನೆ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥದ್ದು ದೃಢ ನಿರ್ಧಾರ ಸರ್ಕಾರ ಮಾಡಿದ್ರೆ ಮತ್ತೆ ಉಳಿದದ್ದು ನಾವೆಲ್ಲ ವಿಚಾರ ಮಾಡೋಕ್ಕೆ ಸಾಧ್ಯ ಐತಿ. ನಾವು ಬೋಟಿಂಗ್ ಅನ್ರಿ, ಟೂರಿಸಮ್ ಸ್ಪಾಟ್ ಅನ್ರಿ, ಮೆನಿ ಥಿಂಗ್ಸ್ ಬೇಕಾದಷ್ಟು ಮಾಡ್ಬೋದು ನಾವು. ಬಟ್ ನಮಗೆ ಏನು ಅಶ್ಯೂರೆನ್ಸ್ ಐತೆ ಹೇಳ್ರಿ? ನಾನೇ ಬಂದು ಸದ್ಯಕ್ಕೆ ಒಂದು ರಿಸಾರ್ಟ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದಂದ್ರೆ ನೀರು ಎಲ್ಲಿ ತನಕ ಬರ್ತದೆ ಗೊತ್ತಿಲ್ಲ. ಹೆಂಗೆ ಮಾಡ್ಬೇಕು ಅದನ್ನು? ಇನ್ನು 519.6ಗೆ ನಿಂದಿರ್ತೈತೋ, 525 ಆಗತ್ತೈತೋ, ಏನಾರ ಒಂದು ಕಂಪ್ಲೀಟಾಗಿ ಕಾಂಕ್ರೀಟಾಗಿ ವಿಚಾರ ಹೇಳ್ತಾರೆ, ಇಂಪ್ಲಿಮೆಂಟ್ ಆಗ್ಬೇಕು. ದುಡ್ಡು ಕೊಟ್ಟು ಮೊದಲು ಅಕ್ವೈರ್ ಮಾಡ್ಕೋಬೇಕು, ಡ್ಯಾಮ್ ಹೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಏನೈತಿ ರಿಹ್ಯಾಬಿಲಿಟೇಷನ್ ಮಾಡ್ಬೇಕು. ಹಿಂಗೆ ಯಾವಾಗ ನಾವು ಮಾಡ್ಬೇಕು ಅನ್ನೋದು ನಮಗೆ ಪರ್ಫೆಕ್ಟ್ ಪ್ಲ್ಯಾನ್ ಇರಲಿಲ್ಲ ಅಂತಂದ್ರೆ, ಅಥವಾ ಸರ್ಕಾರ ಬಂದಾಗ ಒಮ್ಮೆ ತಮ್ಮ ವಿಚಾರ ಮಾಡ್ಕೊತ ಹೋದ್ರೆ ಇಂಥ ದೊಡ್ಡ ಪ್ರಾಜೆಕ್ಟ್, ಸಣ್ಣ ಪ್ರಾಜೆಕ್ಟ್ ಅಲ್ಲ, ಅರ್ಧ ಕರ್ನಾಟಕ ಅಭಿವೃದ್ಧಿ ಆಗುವಂಥದ್ದು ಒಂದು ಪ್ರಾಜೆಕ್ಟ್ ಅದು. 17 ಡಿಸ್ಟಿಕ್ ನೀರಾವರಿ ಆಗ್ತಾವೆ. ನೀರಾವರಿ ಆಯ್ತು ಅಂತಂದ್ರೆ ದವಸ ಧಾನ್ಯಗಳು ಬೆಳಿತಾವೆ, ಅದರಿಂದ ಇನ್ಕಮ್ ಜಾಸ್ತಿ ಆಕ್ಕತಿ. ಇಂಥದ್ದು ದುಡಿಯುವಂಥ ಕೆಲಸದ ಆ ಕೆಲಸ ಮಾಡೋಕ್ಕೆ ಕೊಡವಲ್ರಿ. ಇವತ್ತು ನೋಡ್ರಿ, ನಾನು ಕಾರ್ ತೊಗೋತೀನಿ ಅದು ತೊಗೋತೀನಿ ಅಲ್ಲ, ಒಂದು ರೈತನ ಕೈಯಾಗ 1 ಲಕ್ಷ ರೂಪಾಯಿ ಕೊಟ್ರಿ ಮೊದಲು ಅವ್ನ ಹೊಲಕ್ಕೆ ಬೋರ್ ಹಾಕಿಸ್ಬೇಕಂತ ನಾವು, ಮೊದಲಲ್ಲಿ ದುಡಿಬೇಕಂತಾನೆ, ದುಡಿದ ಮ್ಯಾಗ ಒಂದು ಕಾರ್ ತೊಗೋಬೇಕಂತಾನೆ. ಇಲ್ಲಿ ಅದು ಆಗ್ತಾಯಿಲ್ಲ, ಬರೀ ನಾವು ಡ್ರೀಮ್ ಕಾರ್ ತೊಗೊಳಕ್ಕೆ ಹೊಂಟೀವಿ ನಾವು, ಅದು ಹೆಂಗೆ ತೊಗೋಬೇಕು ಅನ್ನೋದಾಗ ಗೊತ್ತಿಲ್ಲ ನಮ್ಗೆ. ಆ ನಿಟ್ಟಿನಾಗ ಸರ್ಕಾರ ಒಂದು ಸ್ವಲ್ಪ ಈ ಪ್ರೊಜೆಕ್ಟಿಗೆ ಅವರು ನಿಷ್ಕಾಳಜಿ ಮಾಡಕತ್ತಾರ ಅಂದ್ರೆ ನನಗೆ ಎಂಟೈರ್ ನಾರ್ತ್ ಕರ್ನಾಟಕನ ನಿಷ್ಕಾಳಜಿ ಮಾಡಕತ್ತಾರ ಅಂತ ಅನ್ನಿಸ್ತದೆ. ಸರ್, ಇನ್ನು ನ್ಯಾಷನಲ್ ಪ್ರಾಜೆಕ್ಟ್ ಏನಾದರೂ ಇದನ್ನು ಮಾಡಿದರೆ ಇನ್ನು ಕೇಂದ್ರ ಸರ್ಕಾರ ಅದ್ರ ಭಾಗವಹಿಸುತ್ತೋ ಹೆಂಗೆ? ಕೇಂದ್ರ ಸರ್ಕಾರ ಭಾಗವಹಿಸ್ಬೇಕು. ಯಾಕಂದ್ರೆ ಇದು 65 ವರ್ಷದ ಹಿಂದಿನ ಪ್ರಾಜೆಕ್ಟ್ ರೀ. 65 ವರ್ಷದಿಂದ ಇವನ್ನ ಎಲ್ಲ ಸರ್ಕಾರನೂ ನೋಡ್ಕೊತ ಬಂದಾರ.
ಅದನ್ನು ಮುಗಿಸ್ಬೇಕು ಅನ್ನೋದು ಬಂದ್ರೆ ಯಾವುದೇ ರೀತಿ ಒಳಗೆ ನೀವು ಡಿಸಿಷನ್ ತೊಗೊಂತೀರಿ. ಇದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋಕೆ ಹೋಗ್ರಿ, ಮತ್ತು ಇದನ್ನು ಹಿಂದೆ 50 ವರ್ಷದ ಹಿಂದೆ ಯಾಕೆ ಮಾಡಲಿಲ್ಲ? ಏನೋ ಒಂದು ಅಗ್ರಿಮೆಂಟ್ ಮ್ಯಾಗನ ಮಾಡ್ಯಾರ. ಇವತ್ತು ನನ್ನ ಕಡೆ ರೊಕ್ಕಿಲ್ಲ, ಇದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿರಿ ಅಂದ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ರೀ. ನ್ಯಾಷನಲ್ ಕೇಂದ್ರ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಐತಿ ಇದರಿಂದ? ನ್ಯಾಚುರಲ್ ರಿಸೋರ್ಸ್ ಪೂರ್ತಿ ಇಂಡಿಯಾದಂದು ರಿಸೋರ್ಸ್ ಅವ್ರ ಕಡೆ ಐತಿ. ಇದನ್ನು ಬಳಕೆ ಮಾಡ್ಕೋಬೇಕಾಗಿದ್ದು ನಮ್ಮ ಕೆಲಸ ಐತಿ, ಕರ್ನಾಟಕ ರಾಜ್ಯದ್ದು. ನಾವು ಇದನ್ನು ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಬರಬೇಕು. ಫ್ರೀಯಾಗಿ ಇವತ್ತು ನೀವು ಉಚಿತ ಸ್ಕೀಮ್ ಕೊಡಕತ್ತೀರಿ, 60,000 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಡ್ತೀರಿ. ಬ್ಯಾಡ ಅನ್ನಂಗಿಲ್ಲ ನಾನು, ಉಪಯೋಗ ಆಗಕತ್ತೈತಿ ಆಗಲಿ. ಇದಕ್ಕೊಂದು 35,000 ಕೋಟಿ ಇಡೋಕ್ಕಾಗಂಗಿಲ್ಲ. 4.5 ಲಕ್ಷ ಕೋಟಿ ಒಳಗೆ 4.5 ಲಕ್ಷ ಕೋಟಿ ಬಜೆಟ್ನಾಗ ಒಂದು 30,000 ಕೋಟಿ ಇಡೋಕ್ಕಾಗಂಗಿಲ್ಲ. ರಿಸೋರ್ಸ್ ಹುಟ್ಟಿಸುವಂಥದ್ದು ಒಂದು ಪ್ರಾಜೆಕ್ಟ್ ಇದೆ. ಅದು ಆ ನಿಟ್ಟಿನಾಗ ಸರ್ಕಾರ ವಿಚಾರ ಮಾಡ್ಬೇಕಾಗ್ತದೆ. ರೊಕ್ಕ ಹಾಕಿ ರೊಕ್ಕ ತೆಗಿಬೇಕು ಬಿಸ್ನೆಸ್ ಮ್ಯಾನ್. ಈಗ ಸರ್ಕಾರಕ್ಕೂ ಇದೊಂದು ಅವಕಾಶ ಐತಿ. ಅದಕ್ಕೆ ರೊಕ್ಕ ಹಾಕ್ರಿ, ಹೊಳ್ಳೆಲ್ಲಿಂದ ರೊಕ್ಕ ತಗೋರಿ ನೀವು ಟ್ಯಾಕ್ಸ್ ರೂಪ್ನಾಗ. ನೀವು ಇನ್ವೆಸ್ಟ್ ಮಾಡಿರಿ, ಚಂದಂಗೆ ಸರಿಯಾಗಿ ಇನ್ವೆಸ್ಟ್ ಮಾಡಿರಿ, ಜಲ್ದಿ ಇನ್ವೆಸ್ಟ್ ಮಾಡಿರಿ, ರಿಟರ್ನ್ಸ್ ತೊಗೊರಿ. ಈ ಥರ ನಾನು ಹೇಳಬಯಸ್. ಸರ್, ಇನ್ನು ಕೊನೆಯದಾಗಿ ಏನಂತಂದರೆ ಬಾಗಲಕೋಟೆಯಲ್ಲಿ ಈ ಒಂದು ಇಶ್ಯೂ ಇತ್ತು ಸರ್, ಇದು ಶಿವಾಜಿ ಅನ್ನುವಂತಹ ಒಂದು ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಹಾಗೆ ಆಗಲೇ ಒಬ್ಬರು ರಾಜಕಾರಣಿ ಯಾವಾಗಲೂ ಈ ಒಂದು ಇಶ್ಯೂನ ಎತ್ಕೊಂಡು ಬರ್ತಾಯಿದ್ರು, ನಿಮ್ಗೆ ಗೊತ್ತಿರುವಂಥದ್ದೇ. ಇನ್ಮೇಲೆ ಅದು ಅಂತ್ಯ ಆಗುತ್ತಾ? ಶಿವಾಜಿ ಮೂರ್ತಿ ಸ್ಥಾಪನೆ ಆಗುತ್ತಾ ಅನ್ನುವಂಥ ಭರವಸೆ ಇದೆಯಾ ಸರ್? ಶಿವಾಜಿ ಮೂರ್ತಿ ಅಂತೂ ಸ್ಥಾಪನೆ ಆಗತ್ತೈತ್ರಿ. ಅದರಿಂದ ಇಶ್ಯೂ ಯಾರು ಮಾಡ್ಕೋಬೇಕಂತಾರೆ, ಅದು ಜನರ ಅಪೇಕ್ಷೆನೂ ಒಂದಿರ್ತೈತಲ್ಲ, ಅದ್ರ ತಕ್ಕ ಹೋಗ್ತದೆ. ಅವ್ರು ಸೈಲೆಂಟ್ ಆಗ್ಬೇಕಾದ್ರೆ ಸೈಲೆಂಟ್ ಆಗ್ತಾರೆ, ಇಲ್ಲ ಇನ್ನೂ ಏನಾರ ಅದಕ್ಕೆ ಬೇರೆ ರೂಪ ಕೊಡ್ಬೇಕಂದ್ರೆ ಕೊಡಕ್ಕೆ ಹೋಗ್ತಾರೆ. ಬಟ್ ಜನರು ಅಕ್ಸೆಪ್ಟ್ ಮಾಡ್ಬೇಕಂತ ಅವರು ವಿಚಾರ ತಕ್ಕಂಗೆ ಜನರು ಇರಂಗಿಲ್ಲ. ಈಗ ನನಗೆ ಬೇಕಾಗಿದ್ದು ನಾ ಏನಾರು ಮಾಡ್ತೀನಿ ಅಂದ್ರೆ ನಿನ್ನ ಅಂಗಡ್ಯಾಗ ಮಾಡ್ಕೊ ಅಂತಾರೆ ನನಗೆ. ನಾ ಬಸವೇಶ್ವರ ಸರ್ಕಲ್ದಾಗ ಹೋಗಿಲ್ಲ ಇದನ್ನು ನಾ ಮಾಡ್ತೀನಿ ಅಂದ್ರೆ ನಮಗೆ ಬೇಕಾಗಿಲ್ಲ ಅಂತಾರೆ ಊರು ಜನ. ಆ ಥರ ಆಗ್ತದೆ ಅಷ್ಟೇ. ಜನರ ರಿಯಾಕ್ಷನ್ ಹಂಗಿರ್ತದೆ. ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡಲಿಕ್ಕಿಲ್ಲ, ಅದನ್ನು ಮನಸ್ಸಿನಾಗ ಇಟ್ಕೊಂಡು ಕುಂದಿರ್ತಾರೆ. ಬಟ್ ಮನಸ್ಸು ವರ್ಕ್ ಹಾಕಿರ್ತದೆ, ಇದು ಆಗಬಾರ್ದಪ್ಪ, ಇದು ಮಾಡಬಾರ್ದಪ್ಪ ಅಂತ. ಸೊ ಹಂಗೆ ಅದು ಏನು ರೂಪ ತಗೋತೈತೆ ಅದ್ರ ಬಗ್ಗೆ ನಾನು ನಿಖರವಾಗಿ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ರವಿ ಕುಮಟಿಯವರ ಮಾತುಗಳಾಗಿತ್ತು. ಬರುವ ದಿನಮಾನಗಳಲ್ಲಿ ಬಾಗಲಕೋಟೆ ಅಭಿವೃದ್ಧಿ ಕಾಣಬೇಕಾಗಿದೆ, ಆ ನಿಟ್ಟಿನಲ್ಲಿ ಸರ್ಕಾರ ಸರ್ವತೋಮುಖವಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ ಅನ್ನುವಂಥದ್ದು ರವಿ ಕುಮಟಿಯವರ ಮಾತುಗಳಾಗಿತ್ತು. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ.